ಡಿಜಿಪಿ ರಾಮಚಂದ್ರ ರಾವ್ ಅವರದ್ದು ಎನ್ನಲಾದಂತಹ ಆ ವಿಡಿಯೋ ಅವರು ಯೂನಿಫಾರ್ಮ್ ಅಲ್ಲಿ ಅವರ ಕಚೇರಿಯಲ್ಲೇ ಕುಳಿತು ಮಾಡಿದ್ದಾರೆ ಎನ್ನಲಾದ ಆ ಕಾಮಕ್ರೀಡೆಯ ರಾಸಲೀಲೆಯ ಆ ವಿಡಿಯೋ ಏನು ವೈರಲ್ ಆಯಿತು. ಆ ನಂತರದಲ್ಲಿ ಅವರನ್ನ ಇದೀಗ ಅಮಾನತು ಮಾಡಲಾಗಿದೆ. ಸೊ ಮುಂದಿನ ಕ್ರಮ ಏನಿರುತ್ತೆ? ಒಂದು ಕಡೆ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಅವರ ಪುತ್ರಿ ರಮ್ಯಾ ರಾವ್ ಅರೆಸ್ಟ್ ಆಗಿ ಜೈಲು ಸೇರಿದಂಥದ್ದು. ಇದೀಗ ರಾಮಚಂದ್ರ ರಾವ್ಗೂ ಕೂಡ ಢವಢವ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಸುಮೋಟೋ ಕೇಸ್ ಫಿಕ್ಸ್ ಆಗತ್ತಾ ಅಥವಾ ಕೇವಲ ತಲೆದಂಡನ? ಈಗ ಅಮಾನತು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ, ಸುಮ್ಮನೆ ಅಮಾನತು ಮಾಡಿ ಕೈ ತೊಳ್ಕೊಳ್ತಾರಾ ಅಥವಾ ಇದರಲ್ಲಿ ಸುಮೋಟೋ ಕೇಸ್ ಏನಾದರೂ ಆಗತ್ತಾ? ಇಲ್ಲ ಕೆಲಸದಿಂದಲೇ ಕಿಕ್ಔಟ್ ಮಾಡ್ತಾರಾ? ಕಠಿಣ ಕ್ರಮದಿಂದ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವ ಅನಿವಾರ್ಯತೆ ಸರ್ಕಾರಕ್ಕಿದೆ. ಯಾಕಂತಂದ್ರೆ ನೆಕ್ಸ್ಟ್ ಅಧಿವೇಶನ ಬರ್ತಾ ಇದೆ. ಅಧಿವೇಶನದಲ್ಲಿ ಖಂಡಿತವಾಗ್ಲೂ ಈ ವಿಚಾರ ಚರ್ಚೆಗೆ ಬಂದೇ ಬರುತ್ತೆ. ಪೊಲೀಸ್ ಕಚೇರಿಯಲ್ಲೇ ಕುಳಿತು ಯೂನಿಫಾರ್ಮ್ನಲ್ಲಿ ಕರ್ತವ್ಯದಲ್ಲಿ ಇದ್ದ ಸಂದರ್ಭದಲ್ಲೇನೆ ಆ ಹೆಣ್ಣು ಮಕ್ಕಳ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡಿರುವಂತಹ ಅಶ್ಲೀಲ ವಿಡಿಯೋಗಳು ಹರಿದಾಡ್ತಾ ಇದೆ. ರಾಮಚಂದ್ರ ರಾವ್ ಅವರದ್ದು ಎನ್ನಲಾದ ವಿಡಿಯೋಗಳೇನು ಹರಿದಾಡ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಸರ್ಕಾರ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಇದಿಷ್ಟೇನಾ ಅಥವಾ ಇನ್ನೂ ಏನಾದರೂ ಕೇಸ್ ಆಗತ್ತಾ ಅವರ ವಿರುದ್ಧ ಅನ್ನುವಂಥದ್ದು. ಹಾಗೇನೆ ಒಂದ್ ಕಡೆ ಪುತ್ರಿ ರಮ್ಯಾ ರಾವ್ ಈ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಜೈಲು ಸೇರಿದಂಥದ್ದು. ಇದೀಗ ರಾಮಚಂದ್ರ ರಾವ್ಗೂ ಕೂಡ ಢವಢವ ಅಂತ ಹೇಳಲಾಗ್ತಾ ಇದೆ. ಸುಮೋಟೋ ಕೇಸ್ ಏನಾದರೂ ಹಾಕ್ತಾರಾ ಇವ್ರ ಮೇಲೆ ಅಥವಾ ಕೇವಲ ಅಮಾನತು ಮಾಡಿದ್ವಿ ಹೇಗೋ ಅಂತ ಸುಮ್ಮನಾಗ್ತಾರಾ ಅಥವಾ ತಲೆದಂಡ ಆಗತ್ತಾ? ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಮುಂದಿನ ಅಧಿವೇಶನಕ್ಕೆ ಬಿಜೆಪಿಗೆ ಅತ್ಯಂತ ಪ್ರಬಲ ಅಸ್ತ್ರವಾಗಿ ಇದು ಕೂಡ ಒಂದು ಸಿಕ್ಕಿದೆ. ಡಿಜಿಪಿ ರಾಮಚಂದ್ರ ರಾವ್ ಅವರದ್ದು ಎನ್ನಲಾದಂತಹ ಆ ವಿಡಿಯೋ ಅವರು ಯೂನಿಫಾರ್ಮ್ ಅಲ್ಲಿ ಅವರ ಕಚೇರಿಯಲ್ಲೇ ಕುಳಿತು ಮಾಡಿದ್ದಾರೆ ಎನ್ನಲಾದ ಆ ಕಾಮಕ್ರೀಡೆಯ ರಾಸಲೀಲೆಯ ಆ ವಿಡಿಯೋ ಏನು ವೈರಲ್ ಆಯಿತು. ಆ ನಂತರದಲ್ಲಿ ಅವರನ್ನ ಇದೀಗ ಅಮಾನತು ಮಾಡಲಾಗಿದೆ. ಸೊ ಮುಂದಿನ ಕ್ರಮ ಏನಿರುತ್ತೆ? ಒಂದು ಕಡೆ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಅವರ ಪುತ್ರಿ ರಮ್ಯಾ ರಾವ್ ಅರೆಸ್ಟ್ ಆಗಿ ಜೈಲು ಸೇರಿದಂಥದ್ದು. ಇದೀಗ ರಾಮಚಂದ್ರ ರಾವ್ಗೂ ಕೂಡ ಢವಢವ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಸುಮೋಟೋ ಕೇಸ್ ಫಿಕ್ಸ್ ಆಗತ್ತಾ ಅಥವಾ ಕೇವಲ ತಲೆದಂಡನ? ಈಗ ಅಮಾನತು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ, ಸುಮ್ಮನೆ ಅಮಾನತು ಮಾಡಿ ಕೈ ತೊಳ್ಕೊಳ್ತಾರಾ ಅಥವಾ ಇದರಲ್ಲಿ ಸುಮೋಟೋ ಕೇಸ್ ಏನಾದರೂ ಆಗತ್ತಾ? ಇಲ್ಲ ಕೆಲಸದಿಂದಲೇ ಕಿಕ್ಔಟ್ ಮಾಡ್ತಾರಾ? ಕಠಿಣ ಕ್ರಮದಿಂದ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವ ಅನಿವಾರ್ಯತೆ ಸರ್ಕಾರಕ್ಕಿದೆ. ಯಾಕಂತಂದ್ರೆ ನೆಕ್ಸ್ಟ್ ಅಧಿವೇಶನ ಬರ್ತಾ ಇದೆ. ಅಧಿವೇಶನದಲ್ಲಿ ಖಂಡಿತವಾಗ್ಲೂ ಈ ವಿಚಾರ ಚರ್ಚೆಗೆ ಬಂದೇ ಬರುತ್ತೆ. ಪೊಲೀಸ್ ಕಚೇರಿಯಲ್ಲೇ ಕುಳಿತು ಯೂನಿಫಾರ್ಮ್ನಲ್ಲಿ ಕರ್ತವ್ಯದಲ್ಲಿ ಇದ್ದ ಸಂದರ್ಭದಲ್ಲೇನೆ ಆ ಹೆಣ್ಣು ಮಕ್ಕಳ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡಿರುವಂತಹ ಅಶ್ಲೀಲ ವಿಡಿಯೋಗಳು ಹರಿದಾಡ್ತಾ ಇದೆ. ರಾಮಚಂದ್ರ ರಾವ್ ಅವರದ್ದು ಎನ್ನಲಾದ ವಿಡಿಯೋಗಳೇನು ಹರಿದಾಡ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಸರ್ಕಾರ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಇದಿಷ್ಟೇನಾ ಅಥವಾ ಇನ್ನೂ ಏನಾದರೂ ಕೇಸ್ ಆಗತ್ತಾ ಅವರ ವಿರುದ್ಧ ಅನ್ನುವಂಥದ್ದು. ಹಾಗೇನೆ ಒಂದ್ ಕಡೆ ಪುತ್ರಿ ರಮ್ಯಾ ರಾವ್ ಈ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಜೈಲು ಸೇರಿದಂಥದ್ದು. ಇದೀಗ ರಾಮಚಂದ್ರ ರಾವ್ಗೂ ಕೂಡ ಢವಢವ ಅಂತ ಹೇಳಲಾಗ್ತಾ ಇದೆ. ಸುಮೋಟೋ ಕೇಸ್ ಏನಾದರೂ ಹಾಕ್ತಾರಾ ಇವ್ರ ಮೇಲೆ ಅಥವಾ ಕೇವಲ ಅಮಾನತು ಮಾಡಿದ್ವಿ ಹೇಗೋ ಅಂತ ಸುಮ್ಮನಾಗ್ತಾರಾ ಅಥವಾ ತಲೆದಂಡ ಆಗತ್ತಾ? ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಮುಂದಿನ ಅಧಿವೇಶನಕ್ಕೆ ಬಿಜೆಪಿಗೆ ಅತ್ಯಂತ ಪ್ರಬಲ ಅಸ್ತ್ರವಾಗಿ ಇದು ಕೂಡ ಒಂದು ಸಿಕ್ಕಿದೆ. ಡಿಜಿಪಿ ರಾಮಚಂದ್ರ ರಾವ್ ಅವರದ್ದು ಎನ್ನಲಾದಂತಹ ಆ ವಿಡಿಯೋ ಅವರು ಯೂನಿಫಾರ್ಮ್ ಅಲ್ಲಿ ಅವರ ಕಚೇರಿಯಲ್ಲೇ ಕುಳಿತು ಮಾಡಿದ್ದಾರೆ ಎನ್ನಲಾದ ಆ ಕಾಮಕ್ರೀಡೆಯ ರಾಸಲೀಲೆಯ ಆ ವಿಡಿಯೋ ಏನು ವೈರಲ್ ಆಯಿತು. ಆ ನಂತರದಲ್ಲಿ ಅವರನ್ನ ಇದೀಗ ಅಮಾನತು ಮಾಡಲಾಗಿದೆ. ಸೊ ಮುಂದಿನ ಕ್ರಮ ಏನಿರುತ್ತೆ? ಒಂದು ಕಡೆ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಅವರ ಪುತ್ರಿ ರಮ್ಯಾ ರಾವ್ ಅರೆಸ್ಟ್ ಆಗಿ ಜೈಲು ಸೇರಿದಂಥದ್ದು. ಇದೀಗ ರಾಮಚಂದ್ರ ರಾವ್ಗೂ ಕೂಡ ಢವಢವ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಸುಮೋಟೋ ಕೇಸ್ ಫಿಕ್ಸ್ ಆಗತ್ತಾ
ಅಥವಾ ಕೇವಲ ತಲೆದಂಡನ? ಈಗ ಅಮಾನತು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ, ಸುಮ್ಮನೆ ಅಮಾನತು ಮಾಡಿ ಕೈ ತೊಳ್ಕೊಳ್ತಾರಾ ಅಥವಾ ಇದರಲ್ಲಿ ಸುಮೋಟೋ ಕೇಸ್ ಏನಾದ್ರೂ ಆಗತ್ತಾ? ಇಲ್ಲ ಕೆಲಸದಿಂದಲೇ ಕಿಕ್ಔಟ್ ಮಾಡ್ತಾರಾ? ಕಠಿಣ ಕ್ರಮದಿಂದ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವ ಅನಿವಾರ್ಯತೆ ಸರ್ಕಾರಕ್ಕಿದೆ. ಯಾಕಂತಂದ್ರೆ ನೆಕ್ಸ್ಟ್ ಅಧಿವೇಶನ ಬರ್ತಾ ಇದೆ. ಅಧಿವೇಶನದಲ್ಲಿ ಖಂಡಿತವಾಗ್ಲೂ ಈ ವಿಚಾರ ಚರ್ಚೆಗೆ ಬಂದೇ ಬರುತ್ತೆ. ಪೊಲೀಸ್ ಕಚೇರಿಯಲ್ಲೇ ಕುಳಿತು ಯೂನಿಫಾರ್ಮ್ನಲ್ಲಿ ಕರ್ತವ್ಯದಲ್ಲಿ ಇದ್ದ ಸಂದರ್ಭದಲ್ಲೇನೆ ಆ ಹೆಣ್ಣು ಮಕ್ಕಳ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡಿರುವಂತಹ ಅಶ್ಲೀಲ ವಿಡಿಯೋಗಳು ಹರಿದಾಡ್ತಾ ಇದೆ. ರಾಮಚಂದ್ರ ರಾವ್ ಅವರದ್ದು ಎನ್ನಲಾದ ವಿಡಿಯೋಗಳು ಏನು ಹರಿದಾಡ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಸರ್ಕಾರ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಇದಿಷ್ಟೇನಾ ಅಥವಾ ಇನ್ನೂ ಏನಾದ್ರೂ ಕೇಸ್ ಆಗತ್ತಾ ಅವರ ವಿರುದ್ಧ ಅನ್ನುವಂಥದ್ದು. ಹಾಗೇನೆ ಒಂದ್ ಕಡೆ ಪುತ್ರಿ ರನ್ಯಾ ರಾವ್ ಈ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಜೈಲು ಸೇರಿದಂತದ್ದು. ಇದೀಗ ರಾಮಚಂದ್ರ ರಾವ್ಗೂ ಕೂಡ ಢವಢವ ಅಂತ ಹೇಳಲಾಗ್ತಾ ಇದೆ. ಸುಮೋಟೋ ಕೇಸ್ ಏನಾದ್ರೂ ಹಾಕ್ತಾರಾ ಇವ್ರ ಮೇಲೆ ಅಥವಾ ಕೇವಲ ಅಮಾನತು ಮಾಡಿದ್ವಿ ಹೇಗೋ ಅಂತ ಸುಮ್ಮನಾಗ್ತಾರಾ ಅಥವಾ ತಲೆದಂಡ ಆಗತ್ತಾ? ಅದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಮುಂದಿನ ಅಧಿವೇಶನಕ್ಕೆ ಬಿಜೆಪಿಗೆ ಅತ್ಯಂತ ಪ್ರಬಲ ಅಸ್ತ್ರವಾಗಿ ಇದು ಕೂಡ ಒಂದು ಸಿಕ್ಕಿದೆ. ಡಿಜಿಪಿ ರಾಮಚಂದ್ರ ರಾವ್ ಅವರದ್ದು ಎನ್ನಲಾದಂತಹ ಆ ವಿಡಿಯೋ, ಅವರು ಯೂನಿಫಾರ್ಮ್ ಅಲ್ಲಿ ಅವರ ಕಚೇರಿಯಲ್ಲೇ ಕುಳಿತು ಮಾಡಿದ್ದಾರೆ ಎನ್ನಲಾದ ಆ ಕಾಮಕ್ರೀಡೆಯ ರಾಸಲೀಲೆಯ ಆ ವಿಡಿಯೋ ಏನು ವೈರಲ್ ಆಯಿತು, ಆ ನಂತರದಲ್ಲಿ ಅವರನ್ನ ಇದೀಗ ಅಮಾನತು ಮಾಡಲಾಗಿದೆ. ಸೊ ಮುಂದಿನ ಕ್ರಮ ಏನಿರುತ್ತೆ? ಒಂದು ಕಡೆ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಅವರ ಪುತ್ರಿ ರನ್ಯಾ ರಾವ್ ಅರೆಸ್ಟ್ ಆಗಿ ಜೈಲು ಸೇರಿದಂಥದ್ದು. ಇದೀಗ ರಾಮಚಂದ್ರ ರಾವ್ಗೂ ಕೂಡ ಢವಢವ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಸುಮೋಟೋ ಕೇಸ್ ಫಿಕ್ಸ್ ಆಗತ್ತಾ ಅಥವಾ ಕೇವಲ ತಲೆದಂಡನ? ಈಗ ಅಮಾನತು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ, ಸುಮ್ಮನೆ ಅಮಾನತು ಮಾಡಿ ಕೈ ತೊಳ್ಕೊಳ್ತಾರಾ ಅಥವಾ ಇದರಲ್ಲಿ ಸುಮೋಟೋ ಕೇಸ್ ಏನಾದ್ರೂ ಆಗತ್ತಾ? ಇಲ್ಲ ಕೆಲಸದಿಂದಲೇ ಕಿಕ್ಔಟ್ ಮಾಡ್ತಾರಾ? ಕಠಿಣ ಕ್ರಮದಿಂದ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವ ಅನಿವಾರ್ಯತೆ ಸರ್ಕಾರಕ್ಕಿದೆ. ಯಾಕಂತಂದ್ರೆ ನೆಕ್ಸ್ಟ್ ಅಧಿವೇಶನ ಬರ್ತಾ ಇದೆ. ಅಧಿವೇಶನದಲ್ಲಿ ಖಂಡಿತವಾಗ್ಲೂ ಈ ವಿಚಾರ ಚರ್ಚೆಗೆ ಬಂದೇ ಬರುತ್ತೆ. ಪೊಲೀಸ್ ಕಚೇರಿಯಲ್ಲೇ ಕುಳಿತು ಯೂನಿಫಾರ್ಮ್ನಲ್ಲಿ ಕರ್ತವ್ಯದಲ್ಲಿ ಇದ್ದ ಸಂದರ್ಭದಲ್ಲೇನೆ ಆ ಹೆಣ್ಣು ಮಕ್ಕಳ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡಿರುವಂತಹ ಅಶ್ಲೀಲ ವಿಡಿಯೋಗಳು ಹರಿದಾಡ್ತಾ ಇದೆ. ರಾಮಚಂದ್ರ ರಾವ್ ಅವರದ್ದು ಎನ್ನಲಾದ ವಿಡಿಯೋಗಳೇನು ಹರಿದಾಡ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಸರ್ಕಾರ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಇದಿಷ್ಟೇನಾ ಅಥವಾ ಇನ್ನೂ ಏನಾದ್ರೂ ಕೇಸ್ ಆಗತ್ತಾ ಅವರ ವಿರುದ್ಧ ಅನ್ನುವಂಥದ್ದು. ಹಾಗೇನೆ ಒಂದ್ ಕಡೆ ಪುತ್ರಿ ರನ್ಯಾ ರಾವ್ ಈ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಜೈಲು ಸೇರಿದಂತದ್ದು. ಇದೀಗ